ಬಂಗಾರಪೇಟೆಯಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಸಂತೆಗೇಟ್ ಬಳಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹಾಗೂ ನಿಕಟಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರರೆಡ್ಡಿ, 3 ಬಾರಿ ಶಾಸಕರಾಗಿ ಹಾಗೂ 2 ಬಾರಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಎಸ್ಎನ್ ನಾರಾಯಣಸ್ವಾಮಿ ರವರಿಗೆ ಸಚಿವ ಸ್ಥಾನ ನೀಡದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು. ಕೋಲಾರ ಜಿಲ್ಲೆಗೆ ಸಚಿವ ಸಂಪುಟದಲ್ಲಿ ಸಮರ್ಪಕ ಪ್ರಾತಿನಿಧ್ಯ ನೀಡಬೇಕು ಎಂದು ಈಗಾಗಲೇ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ಮನವಿ ಸಲ್ಲಿಸಿದ್ದರೂ ಸ್ಪಂದನೆ ಸಿಕ್ಕಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆವಿ ನಾಗರಾಜ್ ಮಾತನಾಡಿ, ಸಚಿವ ಸ್ಥಾನ ನೀಡದಿದ್ದರೆ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ರಾಜೀನಾಮೆ ನೀಡಿ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಎನ್ಸಿ ವಿಭಾಗದ ತಾಲೂಕು ಅಧ್ಯಕ್ಷ ಆನಾ ಹರೀಶ್ ಸಚಿವ ಸ್ಥಾನ ನೀಡದಿರುವುದನ್ನು ಖಂಡಿಸಿ ತಮ್ಮ ಹುದ್ದೆಗೆ ರಾಜೀನಾಮೆ ಘೋಷಿಸಿದರು. ಪ್ರತಿಭಟನೆಯ ವೇಳೆ ಕೆಲ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಲು ಯತ್ನಿಸಿದ ಪರಿಣಾಮ ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಎಸ್ಎನ್ ನಾರಾಯಣಸ್ವಾಮಿ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ಗೆ ಒತ್ತಾಯಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಾರೆ. ಅದು ಕೂಡ ವಿಶೇಷವಾಗಿ ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯ ಇರತಕ್ಕಂಥ ಜನಾಂಗಕ್ಕೆ ಒಂದು ಅವಕಾಶ ಕೊಡ್ತಾರೆ ನಂಬಿಕೆ ನನ್ನಲ್ಲಿ ಮತ್ತು ಸಹಜವಾಗಿ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳಲ್ಲಿ, ಕಾರ್ಯಕರ್ತರಲ್ಲಿ ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಮಾಲೂರು ಶಾಸಕರ ನಂಜೇಗೌಡರು, ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು, ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೋಲಾರ ಜಿಲ್ಲೆಗೆ ಒಂದು ಸ್ಥಾನ ಬೇಕು, ಜಿಲ್ಲೆಯನ್ನು ನಾವು ಈಗಾಗಲೇ ಬಹಳಷ್ಟು ವರ್ಷಗಳ ಕಡೆಗಣಿಸಿದ್ದೀರಿ, ಒಂದು ಜಿಲ್ಲೆಗೆ ಸ್ಥಾನವನ್ನು ಬೇಕು ಅಂತ ಎಲ್ಲರ ಬಳಿ ಮನವಿ ಮಾಡಿ ಒತ್ತಾಯ ಮಾಡಿದ್ರು. ಯಾಕೋ ಏನೋ ಈ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಅಗತ್ಯ ಇಲ್ಲ ಅಂತ ಭಾವಿಸ್ತದೆ. ಇಲ್ಲಿ ನಾವು 7 ಜನ ಶಾಸಕರು ಗೆದ್ದಿದ್ದರೂ ಕೂಡ ಕನಿಷ್ಠ ಪಕ್ಷ 7 ಜನ ಕೂಡ ಒಬ್ಬ ಶಾಸಕರ ಮಂತ್ರಿ ಮಾಡಲಿಲ್ಲ ಅಂದರೆ ಈ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯನ್ನು ಎಷ್ಟು ನಿರ್ದಾಕ್ಷಿಣ್ಯವಾಗಿ, ಎಷ್ಟು ಒಂದು ಕಠೋರ ಮನೋವೃತ್ತಿಯಿಂದ ನೋಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಭಾಳ ನೋವಾಗ್ತದೆ. ನನ್ನ ಒಬ್ಬನ ಮಾತಲ್ಲ ಇದು. ಜಿಲ್ಲೆಯ 7 ಶಾಸಕರಲ್ಲಿ ಯಾರಿಗಾದ್ರೂ ಒಂದು ಸ್ಥಾನ ಸಿಗಬೇಕಾಗಿತ್ತು. ಆದರೆ ಹೈದರಾಬಾದ್ ಜಿಲ್ಲೆ, ಕೋಲಾರ ಜಿಲ್ಲೆಯನ್ನು ಕಡೆಗಣಿಸಿ ವಿಶೇಷವಾಗಿ ನಮ್ಮ ಸಮುದಾಯದಕ್ಕೆ ಈ ಒಂದು ಕೊಡಲಿ ಪಟ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಕೂಡ ಸುಮಾರು ದೂರವಾಣಿ ಕರೆಗಳು, ಸುಮಾರು ಕಾರ್ಯಕರ್ತರು ಧರಣಿ ಮಾಡಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದೆ. ನಾನು ಕೂಡ ಗೌರವಾನ್ವಿತ ನಮ್ಮ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ BK ಹರಿಪ್ರಸಾದ್ ಮಾತಾಡಿದೆ. ನನ್ನ ಶಾಸಕ ಮಿತ್ರರಾಗಿರ್ತಕ್ಕಂಥ ನಂಜೇಗೌಡರು ಮತ್ತು ಕೊತ್ತೂರು ಮಂಜುನಾಥ್ ಅವರು ನಾವು ಮಾತಾಡಿ ಸಭೆಯನ್ನು ಸೇರೋ ತೀರ್ಮಾನ ತಗೊಳ್ಳೋಣ. ಈ ಜಿಲ್ಲೆಯಲ್ಲಿ ನಮ್ಗೆ ಯಾರೂ ಕೂಡ ಗೌರವ ಇಲ್ಲ. ಈ ಜಿಲ್ಲೆಯಲ್ಲಿ ನಮ್ಮ ಬಗ್ಗೆ ಹೈಕಮಾಂಡ್ಗೆ ಏನೂ ಭಾಳ ಉದಾಸೀನ, ಕೇವಲ ಮನೋಭಾವನೆ ಇದೆ. ಹಾಗಾಗಿ ನಮ್ಮ ರಾಜಕೀಯ ನಿಲುವುಗಳನ್ನು ತಗೊಳ್ಳೋಕೆ ತೀರ್ಮಾನ ತಗೊಳ್ಳೋಣ ಅನ್ನೋ ಮಾತನ್ನು ಕೂಡ ಎಲ್ಲ ಹೇಳಿದ್ದಾರೆ. ಸೊ ನಮ್ಮ ಅನೇಕ ಕಾರ್ಯಕರ್ತರು, ಮುಖಂಡರು ಕೂಡ ಹೈಕಮಾಂಡ್ಗೆ ಕೋಲಾರ ಜಿಲ್ಲೆ ಅಂದರೆ ಯಾಕೋ ಭಾಳ ಅಸಹ್ಯ. ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೊಡ್ತಾರೆ ನಿರೀಕ್ಷೆ ಇಟ್ಕೊಂಡಿದ್ವಿ. ಸಿದ್ದರಾಮಯ್ಯವರು ಕೂಡ ಮೋಸ ಮಾಡಿದ್ರು. ಕನಿಷ್ಠ ಪಕ್ಷ ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗುತ್ತೆ ಅಂತ ನಾವು ಆಸೆ ಇಟ್ಕೊಂಡಿದ್ವಿ. ಆದರೆ ಡಿ.ಕೆ. ಶಿವಕುಮಾರ್ ಕೂಡ ಮೋಸ ಮಾಡಿದ್ರು. ನಾವು ನಂಬಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗ್ಬೋದು, ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ನಾವು ಬಹಳ ನೆಚ್ಕೊಂಡಿದ್ವಿ. ಬಹುಶಃ ಒಂದು ಕಡೆ ಅದೇ ಎಲ್ಲೋ ಮುಳುವಾಯ್ತು ಅನ್ನೋದು ಕಾಣ್ತದೆ. ಇವತ್ತು ಸಿದ್ದರಾಮಯ್ಯವರು ಕೂಡ ಮೋಸ ಮಾಡಿದ ಜಿಲ್ಲೆಗೆ. ಸಿದ್ದರಾಮಯ್ಯವ್ರನ್ನ ನಾವು ಬಹಳ ನಂಬ್ಕೊಂಡಿದ್ವಿ. ಬಹುಶಃ ಇದ್ರ ಹಿಂದ್ಗಡೆ
ನನಗಿರೋ ಮಾಹಿತಿ ಪ್ರಕಾರ ಹಿಂದೆ ಜಿಲ್ಲೆಯಲ್ಲಿ 7 ಬಾರಿ ಸಂಸದರಾಗಿದ್ದು ಅನೇಕ ಬಲಗೈ ಸಮುದಾಯ ಮತಗಳನ್ನು ಪಡೆದು 7 ಬಾರಿ ಸಂಸದರಾಗಿದ್ದು ಇವತ್ತು ಸಚಿವರಾಗಿರ್ತಕ್ಕಂಥ ಗೌರವಾಯುತ ಸಿ ಎಸ್ ಮುನಿಯಪ್ಪನವರ ಕೈವಾಡ ಕೂಡ ಇದೆ ಅಂತೇಳಿ ಮತ್ತು ಅವರ ಮಗಳು ರೂಪಕಲಾರ್ ಅವರು ಕೂಡ ಹೈಕಮಾಂಡಲ್ಲಿ ಯಾವುದೇ ಕಾರಣಕ್ಕೆ ಜಿಲ್ಲೆಗೆ ಬಲಗೈ ಸಮುದಾಯ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತೇಳಿ ಎಲ್ಲೋ ಒಂದು ಕಡೆ ಒತ್ತಡ ಹಾಕಿದ್ರು ಅನ್ನೋ ಒಂದು ಮಾಹಿತಿ ನನಗಿದೆ. ಒಂದು ಹೇಳ್ತೇನೆ, ಇವತ್ತು ಅವರು KGF ಗೆಲ್ಲಬೇಕಾದ್ರೆ ಈ ಎಲ್ಲ ಬಾಳ ಗೆಲ್ಲಬೇಕಾದ್ರೆ ಬಲಗೈ ಸಮುದಾಯದವರು ಸಹಾಯ ಮಾಡಿದ್ದಾರೆ ಅಂತೇಳಿ ಅವರು ಅರ್ಥ ಮಾಡೋ ಆಗ್ತದೆ. ನಾನು ಹಿಂದೆ ಕೂಡ ಇದನ್ನು ಸೂಕ್ಷ್ಮವಾಗಿ ಪತ್ರಿಕೆ ಬಗ್ಗೆ ಹೆಚ್ಚಿಗೆ ಕೊಟ್ಟಿದ್ದೆ. ಆಗ ಯಾರೋ ಮಹಾನ್ ಭಾವ ಸಾವುಕಾರ ಶಂಕರಪ್ಪ ಅಂತ ಮಾತಾಡಿದ್ದ. ಶಂಕರಪ್ಪನವರೇ, 2004 ಚುನಾವಣೆಯಲ್ಲಿ ತಾವು BJP ಪರವಾಗಿ ನಿಂತುಕೊಂಡು ವೀರಯ್ಯನ ಪರವಾಗಿ ಕೆಲಸ ಮಾಡಿದ್ದನ್ನು ಮರ್ತೋಗಿದ್ದೀರಾ? ನೀವು ಹೆಸರು ರೆಸಾರ್ಟ್ಗೆ ಬಂದು ವೀರಯ್ಯ ರೂಮಲ್ಲಿ ಕೂತ್ಕೊಂಡು ಹಣ ತಗೊಂಡೋಗಿದ್ದನ್ನು ಮರ್ತೋಗಿದ್ದೀರಾ ಶಂಕರಪ್ಪನವರೇ? ಇವತ್ತು ಸಮುದಾಯ ಬಗ್ಗೆ ಮಾತಾಡ್ತೀರಾ? ಯಾಕೆ ಬಲಗೈ ಸಮುದಾಯ ನಿಮಗೆ 7 ಬಾರಿ ಮತ ಕೊಟ್ಟಿಲ್ಲ ಅಂದಿದ್ರೆ ನಿಮ್ಮ ಗೌರವಾಯುತ KH ಮುನಿಯಪ್ಪನವರು MP ಆಗ್ತಾ ಇದ್ರ? ನಮ್ಮಲ್ಲಿ ಬಲಗೈ ಎಡಗೈ ಭೇದ ಇರಲಿಲ್ಲ. ಆ ಒಂದು ಭೇದ ಭಾವವನ್ನು ಹುಟ್ಟಾಕಿದ್ದೇ ತಾವು. ಇವತ್ತು ಹುಟ್ಟಾಕಿದ್ದೀರಿ, ಬಲಗೈ ಸಮುದಾಯಕ್ಕೆ ದ್ರೋಹ ಮಾಡಿದ್ದೀರಿ. ಈ ದ್ರೋಹದ ಪ್ರತಿಫಲವನ್ನು ಮುಂದೆ ಭಗವಂತ ಇದ್ದರೆ ಅದು ತೋರಿಸ್ತಾರೆ ದೇವರು ಅನ್ನೋ ಮಾತನ್ನು ಹೇಳಿ ಇವತ್ತು ನಾವು ರಾಜಕೀಯವಾಗಿ ಕೂಡ ನಮ್ಮ ಮುಖಂಡರ ಸಭೆಯನ್ನು ಕರಿತೀವಿ. ನಾಳೆ ನಮ್ಮ ಶಾಸಕ ಮಿತ್ರರ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನದ ಅನ್ವಯ ನಾವೆಲ್ಲ ಕೂಡ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮೆಲ್ಲ ಮುಖಂಡರ ಸಭೆಗಳನ್ನು ಕರೆದು ನಮ್ಮ ಮುಂದಿನ ನಿರ್ಧಾರ ಯಾವ ರೀತಿ ಮಾಡಬೇಕು. ಯಾಕಂದರೆ ಸಕ್ರಿಯವಾಗಿ 35 ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಬೈ ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. 3 ಬಾರಿ ಶಾಸಕನಾಗಿದ್ದೇನೆ. ಇಲ್ಲಿ ಹೆಚ್ಚಿಗೆ 32-35 ವರ್ಷಗಳಿಂದ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ. ನನಗೂ 59 ವರ್ಷ ವಯಸ್ಸಾಯಿತು. ಇನ್ನು ಯಾವಾಗ ಅಧಿಕಾರ ಕೊಡ್ತಾರೆ ಸರ್ ಈ ಒಂದು ಪಕ್ಷದಲ್ಲಿ? ಯಾಕೆ ಈ ರೀತಿಯಾಗಿ ಇವತ್ತು ಈ ಒಂದು ಬಲಗೈ ಸಮುದಾಯದವರನ್ನ ಕಡೆಗಣಿಸುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ? ನೀವು ಒಂದು ಕಡೆ ಇವತ್ತು ಮೈಸೂರು ಮಂಡ್ಯವನ್ನೇ ಗುರು ಮಾಡಿಕೊಂಡಿದ್ದೀರಿ. ಇವತ್ತು ನೀವು ಮಂಡ್ಯದಲ್ಲಿ 2 ಬಾರಿ ಇವತ್ತು 2 ಸಚಿವರನ್ನು ಕೊಟ್ಟಿದ್ದೀರಿ. ಯಾಕೆ ಸ್ವಾಮಿ? ಕೋಲಾರ ಚಿಕ್ಕಬಳ್ಳಾಪುರ ಕಣ್ಣಿಗೆ ಕಾಣಲಿಲ್ವಾ ನಿಮಗೆ? ಮಂಡ್ಯಗೆ 2 ಕೊಟ್ಟಿದ್ದೀರಿ, ಪಕ್ಕದಲ್ಲಿ ಬೆಂಗಳೂರು ಗ್ರಾಮಾಂತರ ಕೊಟ್ಟಿದ್ದೀರಿ, ಬೆಂಗಳೂರಿಗೆ 2 ಸಚಿವರು ಕೊಟ್ಟಿದ್ದೀರಿ, ಮೈಸೂರಿಗೆ ಕೊಟ್ಟಿದ್ದೀರಿ. ಯಾಕೆ ನಿಮಗೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಒಂದು ಸರ್ಕಾರಕ್ಕೆ ಗೌರವಾಯುತ ಮುಖ್ಯಮಂತ್ರಿಗಳಿಗೆ ಈ ಗಮನಕ್ಕೆ ಬರಲಿಲ್ವಾ? ಇದು ಭಾಳ ನೋವಿಂದ ಮಾತಾಡ್ತಾ ಇದ್ದೀವಿ. ಖಂಡಿತ ಕೂಡ ಇದು ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ, ದ್ರೋಹ. ಇದು ಈ ದ್ರೋಹವನ್ನು ನಾನು ಸುಮ್ಮನೆ ಇದ್ರೂ ಕೂಡ ನಮ್ಮ ಸಮುದಾಯ ಚಿಕ್ಕಬಳ್ಳಾಪುರದ ಈಗಾಗಲೇ ಸುಮಾರು ಹೋರಾಟಗಳನ್ನು ಮಾಡಿದರು. ಬಲಗೈ ಸಮುದಾಯದಲ್ಲಿ ನಮ್ಮ ಏಡುಕೊಳ್ಳ ಶ್ರೀನಿವಾಸ ಅಣ್ಣ ರೆಡ್ಡಿಯವರು ಎಲ್ಲ ಸೇರಿಕೊಂಡು 4 ಬಾರಿ ಬೃಹತ್ ಸಮಾವೇಶಗಳನ್ನು ಮಾಡಿದರು. ಕೋಲಾರದಲ್ಲಿ ಕೂಡ ಬಲಗೈ ಸಮುದಾಯದ ಅನೇಕ ಮುಖಂಡರು ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದರು. ಇದು ಯಾವುದೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಗೌರವಾಯುತ ಮಾಜಿ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾಯುತ ಮಲ್ಲಿಕಾರ್ಜುನ ಸಾಹೇಬರು, ನಮ್ಮ ಈಗ ಇತ್ತೀಚೆಗೆ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಸಾಹೇಬರು ಬಹುಶಃ 2 ಜಿಲ್ಲೆಗಳನ್ನು ಕಡೆಗಣಿಸೋದಕ್ಕೆ ಭಾಳ ನೋವಾಗ್ತಾ ಇದೆ. ಹಾಗಾಗಿ ಕಾರ್ಯಕರ್ತರು ಏನು ಹೇಳ್ತಾರೋ ಆ ಕಾರ್ಯಕರ್ತರು ಮುಖಂಡರ ಒಂದು ಇದನ್ನು ನಾವು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಅವರು ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನದಂತೆ ನಡ್ಕೊಳ್ತೇವೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಪಕ್ಷದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕೋಲಾರ ಜಿಲ್ಲೆಗೆ ಒಂದು ಹೆಮ್ಮೆಯ ಶಾಸಕರಾಗಿ ಕೆಲಸ ಮಾಡ್ತಾ ಇರುವ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ SN ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂದ್ಬಿಟ್ಟು ಕೋಲಾರ ಜಿಲ್ಲೆಯ ಒಗ್ಗಟ್ಟಿನ ಎಲ್ಲ ಶಾಸಕರುಗಳು, ಕೋಲಾರ ಶಾಸಕರಾದ ಪುತ್ತೂರು ಮಂಜಣ್ಣ ಅವರು, ಮಾಲೂರು ಶಾಸಕರಾದ ನಂಜೇಗೌಡರು, KGFನ ಶಾಸಕಿಯಾದ ರೂಪಕಲಾ ಅವರು, MLC ಆದ ಅನಿಲ್ ಕುಮಾರ್ ಅವರು, ಇನ್ನೊಬ್ಬ MLC ಆದ ನಜೀರ್ ಅಹಮದ್ ಅವರು ಮತ್ತು ಮುಳಬಾಗಿಲಿನ ಕಾಂಗ್ರೆಸ್ ಅಭ್ಯರ್ಥಿಯಾದ ಆದಿನಾರಾಯಣ ಅವರು, ಇವರನ್ನ ಒಳಗೊಂಡ ಒಂದು ತಂಡ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಮನವಿ ಮಾಡಿತ್ತು.
ಕೋಲಾರ ಜಿಲ್ಲೆಗೆ ಒಂದು ಅವಕಾಶವನ್ನು ನೀಡಬೇಕೆಂದ್ಬಿಟ್ಟು, ಆದರೆ ಇವತ್ತು ಕೋಲಾರ ಜಿಲ್ಲೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಂದು ಕಡೆಗಣಿಸಿದೆ. ಇದಕ್ಕೆ ನಾವು ಪ್ರತಿಯಾಗಿ ಇವತ್ತು ಈ ಧರ್ನಾವನ್ನು ಇವತ್ತು ಬಂಗಾರಪೇಟೆಯಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದ್ಗಡೆ ಒಂದು ಧರ್ನಾವನ್ನು ಹಮ್ಮಿಕೊಂಡಿದ್ದೀವಿ. ನಾಳೆ ನಾಳಿದ್ದು ಇಡೀ ಜಿಲ್ಲೆಯಲ್ಲಿ ಕೋಲಾರಲ್ಲಿ ಮಾಡ್ತೀವಿ, ಮುಲ್ಬಾಗಲಲ್ಲಿ ಮಾಡ್ತೀವಿ, ಶ್ರೀನಿವಾಸಪುರದಲ್ಲಿ ಮಾಡ್ತೀವಿ, ಕೆಜಿಎಫ್ ಮತ್ತು ಮಾಲೂರಲ್ಲಿ. ಇವತ್ತೇ ಉಗ್ರ ಹೋರಾಟವನ್ನು ಮಾಲೂರಲ್ಲಿನೂ ಸನ್ಮಾನ್ಯ ನಂಜೇಗೌಡರು ಅಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲರೂ ಸೇರಿಕೊಂಡು ಅಲ್ಲಿ ಮಾಲೂರಲ್ಲೂ ಇವತ್ತೊಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರನ 2 ಜಿಲ್ಲೆ ಶಾಸಕರನ್ನು ಒಗ್ಗೂಡಿಸಿಕೊಂಡು ನಾಳೆ ನಮ್ಮ ಶಾಸಕರ KUIDFCಯಲ್ಲಿ ಕೂತ್ಕೊಂಡು ನಮ್ಮ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 ಜಿಲ್ಲೆಗಳನ್ನು ಬಹಳಷ್ಟು ಅನ್ಯಾಯ ಆಗಿದೆ. ಮೊದಲು ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮತ್ತು ಈಗ ನಮ್ಮ DK ಶಿವಕುಮಾರ್ ಸರ್ಕಾರದಲ್ಲೂ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ್ಬಿಟ್ಟು ಇವತ್ತು ನಾವು ಈ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯನ್ನ ಕಡೆಗಣಿಸ್ತಾ ಇರೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಸೇರಿ ಇದಕ್ಕೆ ಧಿಕ್ಕಾರಗಳನ್ನು ಕೂಗಬೇಕಾಗ್ತಾ ಇದೆ. ಇದುವರೆಗೆ ನಮ್ಮ ಬಂಗಾರಪೇಟೆಗೆ ಇದುವರೆಗೆ ಯಾರ್ದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಒಂದು ಮುಖ್ಯಮಂತ್ರಿ KC ರೆಡ್ಡಿ ಅವ್ರನ್ನ ಬಿಟ್ರೆ ಇದುವರೆಗೂ ನಮಗೆ ಯಾವುದೇ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದರಲ್ಲೂ ನಮ್ಮ ಶಾಸಕರು, ಜನಪ್ರಿಯ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಒಂದು SCಯಲ್ಲಿ ಗೆದ್ದು ಕೋಲಾರ ಜಿಲ್ಲೆಯಲ್ಲಿ 8 ಲಕ್ಷ ಬಲಗೈ ಸಮುದಾಯದವರು ಇದ್ರೇನು ಇವತ್ತು ಕಾಂಗ್ರೆಸ್ ಪಕ್ಷದವರು ನಮ್ಮ ಶಾಸಕರಿಗೆ ಅನ್ಯಾಯ ಮಾಡಿದ್ದಾರೆ. ಶಾಸಕರು ಎಲ್ಲರೂ ಸೇರಿ ಇವರು 4 ಜನದಲ್ಲಿ ಯಾರಿಗನ್ನ ಕೊಡ್ರಿ, ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಬೇಕಂದ್ಬಿಟ್ಟು ಒಂದು ಮನವಿಯನ್ನ ಮಾಡಿದ್ರೇನು ಇವತ್ತು ಕೋಲಾರ ಜಿಲ್ಲೆಯನ್ನ ಕಡೆಗಣಿಸಿರೋ ಹೈಕಮಾಂಡ್ಗೆ ನಾವೆಲ್ಲರೂ ಧಿಕ್ಕಾರವನ್ನು ಕೂಗ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ 2 ಜಿಲ್ಲೆಯ ಶಾಸಕರುಗಳು ಸೇರಿ ನಾಳೆ ನಾಳಿದ್ದು ರಾಜೀನಾಮೆಯನ್ನು ಕೊಡೋದನ್ನು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ಸ್ ಇರಬಹುದು, ಬ್ಲಾಕ್ ಅಧ್ಯಕ್ಷರುಗಳಿರ್ಬಹುದು, ಜಿಲ್ಲಾ ಅಧ್ಯಕ್ಷರಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಇವರೆಲ್ಲರೂ ನಾವು ನಮ್ಮ ಶಾಸಕರು ಏನೇ ನಿರ್ಧಾರ ತಗೊಂಡ್ರು ಅವ್ರ ಜೊತೆಗೆ ನಾವು ಇದ್ದೀವಿ. ಯಾಕಂದ್ರೆ ಅವರಿಗೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ಬೇಕಂದ್ಬಿಟ್ಟು DK ಶಿವಕುಮಾರ್ ಅಲ್ಲಿ, ಖರ್ಗೆ ಅವರಲ್ಲಿ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ರಾಹುಲ್ ಗಾಂಧಿ ಅವರಲ್ಲಿ ಇವತ್ತು ನಾವು ಮನವಿ ಮಾಡ್ಕೊಂತೀವಿ. ನಮ್ಮ ಜಿಲ್ಲೆಗೆ ಯಾರನ್ನ ಇವಾಗ ರಿಸೈನ್ ಮಾಡಿ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಬೇಕು. ಅದರಲ್ಲಿ ಪ್ರಥಮವಾಗಿ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂದ್ಬಿಟ್ಟು ನಾನು ಮನವಿಯನ್ನ ಮಾಡ್ಕೊಂತ ಅಂತೇಳಿ ನಾವು ಬಂಗಾರಪೇಟೆ ಕ್ಷೇತ್ರದ ಎಲ್ಲ ಮತದಾರರು ಆಶಾಭಾವನೆಯಿಂದ ಕಾಯ್ತಾ ಇದ್ದಾರೆ. ರಾತ್ರಿವರೆಗೂ ಕೂಡ ನಮ್ಮ ಶಾಸಕರ ಹೆಸರು ಪಟ್ಟಿಯಲ್ಲಿ, ಹೈಕಮಾಂಡ್ ಪಟ್ಟಿಯಲ್ಲಿತ್ತು. ಬೆಳಿಗ್ಗೆ ಇಲ್ಲ. ಹೈಕಮಾಂಡ್ಗೆ ಇವತ್ತು ನಾನು ಮನವಿ ಮಾಡ್ತೀನಿ. ನಾನೊಬ್ಬ ಬ್ಲಾಕ್ ಅಧ್ಯಕ್ಷನಾಗಿ ಮನವಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಕೂಡ ಮುಂದಿನ ದಿನಗಳಲ್ಲಿ ಮುಂದೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡದೇ ಇದ್ರೆ ಇಡೀ ಬಂಗಾರಪೇಟೆ ಕ್ಷೇತ್ರನೇ ಹಾಳೋಗೋದ್ರಲ್ಲಿ ಸಂಶಯನೇ ಇಲ್ಲ. ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ಸೇ ಇರೋದಿಲ್ಲ. ಹೈಕಮಾಂಡ್ ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ. ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡದೆ ಹೋದ್ರೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ. ದಯವಿಟ್ಟು ದೂರಲ್ಲಿ ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನೀವು ಅದನ್ನು ಪರಿಗಣಿಸಿ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ನೀವು ಕೊಡದೇ ಇದ್ರೆ ನಾವು ಬಂಗಾರಪೇಟೆ ಬ್ಲಾಕು ಮತ್ತು ಬೂದಿಕೋಟೆ ಬ್ಲಾಕು 2 ಬ್ಲಾಕ್ಗಳು ಕೂಡ ನಮ್ಮ ಸ್ಥಾನಕ್ಕೆ ನಾವು ರಾಜೀನಾಮೆ ಸಲ್ಲಿಸ್ತೇವೆ.